9 AM ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಹಳೆ ಮೈಸೂರು ಭಾಗದಲ್ಲಿ ಇಂದು ಮೋದಿ ಅಬ್ಬರಿಸಲಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ, ಕುಮಾರಸ್ವಾಮಿ ಕೋಟೆಗೆ ಮೋದಿ ಎಂಟ್ರಿಯನ್ನ ಕೊಡಲಿದ್ದು ಪ್ರಚಾರ, ಸಮಾವೇಶ, ರೋಡ್ ಶೋವನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಕ್ಷೇತ್ರಗಳಲ್ಲೇ ಇವತ್ತು ಪ್ರಚಾರವನ್ನ ಮಾಡಲಿದ್ದಾರೆ. ದಳಪತಿಗಳ 3 ಭದ್ರಕೋಟೆಗಳಿಗೆ ಮೋದಿ ಮೊದಲು ಲಗ್ಗೆಯನ್ನ ಇಡಲಿದ್ದು ಕೋಲಾರ, ಚನ್ನಪಟ್ಟಣ, ಹಾಸನದ ಬೇಲೂರಲ್ಲಿ ಸಮಾವೇಶವನ್ನ ನಡೆಸಲಿದ್ದಾರೆ. ಸಂಜೆ ಸಿದ್ದು ತವರು ಜಿಲ್ಲೆ ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಬೃಹತ್ ರೋಡ್ ಶೋವನ್ನ ನಡೆಸಲಿದ್ದಾರೆ. 5 ಕಿಲೋಮೀಟರ್ ವರೆಗೂ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಲ್ಲಿ ರೋಡ್ ಶೋವನ್ನ ನಡೆಸಲಿದ್ದು, ನಿನ್ನೆ ಬಿಜೆಪಿ ಇದೇ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಬೆಂಗಳೂರಿನಲ್ಲಿ ಮೋದಿ ರೋಡ್ ಶೋ ಮಾಡಿದ್ರು, 5.3 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ಅದೇ ರೀತಿಯಾಗಿ ಇವತ್ತು 2ನೇ ರೋಡ್ ಶೋ ಮೈಸೂರಿನಲ್ಲಿ ನಡೆಸೋದಿಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯ HD ಕೋಟೆಗೆ ಮೋದಿ ಎಂಟ್ರಿಯನ್ನ ಕೊಡಲಿದ್ದಾರೆ. ಭರ್ಜರಿ ಮತಬೇಟೆಯನ್ನ ಮಾಡಲಿದ್ದಾರೆ. ಕೋಲಾರ, ಚನ್ನಪಟ್ಟಣ, ಹಾಸನದ ಬೇಲೂರಿನಲ್ಲಿ ರ್ಯಾಲಿಯನ್ನ ಮಾಡಲಿದ್ದಾರೆ. ಈಗಾಗಲೇ ಕೋಲಾರ ಆಗಿರಬಹುದು, ಬೆಂಗಳೂರು ಗ್ರಾಮಾಂತರ, ಚನ್ನಪಟ್ಟಣ ಹೀಗೆ 15 ಕ್ಷೇತ್ರಗಳಿಗೂ ಹೆಚ್ಚಿನ ಅಭ್ಯರ್ಥಿಗಳ ಪರವಾಗಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ, ಯಾವ ರೀತಿಯಾಗಿ ಪ್ರಚಾರ ಕಾರ್ಯವನ್ನು ನಡೆಸೋದಕ್ಕೆ ಸಿದ್ಧತೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ರೆಡಿ ಆಗಿದ್ದಾರೆ. ಕೋಲಾರದಿಂದ ಕೃಷ್ಣ, ಹಾಗೇನೆ ಈಗಾಗಲೇ ಚನ್ನಪಟ್ಟಣದಿಂದ ಕೃಷ್ಣ, ಹಾಗೇನೆ ಕೋಲಾರದಿಂದ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಲಾಗಿದೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರಕ್ಕೆ? ಈಗಾಗಲೇ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಅನ್ನ ಬಿಜೆಪಿಯ ವರಿಷ್ಠ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಅಮಿತ್ ಶಾ ಅವರು ಪ್ರಚಾರವನ್ನ ಮಾಡಿ ಮುಗಿಸಿದ್ದಾರೆ. ಈಗ ನರೇಂದ್ರ ಮೋದಿ ಅವರು ಹಳೆ ಮೈಸೂರು ಭಾಗಕ್ಕೆ ಭೇಟಿಯನ್ನ ಕೊಡ್ತಿದ್ದಾರೆ. ಇದು ಸಹಜವಾಗಿಯೇ ಒಂದು ರೀತಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಾಯಕರ ದಿಗ್ಗಜರ ಕೋಟೆಗೆ ಲಗ್ಗೆ ಇಡ್ತಿರುವಂತದ್ದು. ಹಳೆ ಮೈಸೂರು ಭಾಗವನ್ನ ಗೆದ್ರೆ ನಾವು ಸಂಪೂರ್ಣವಾದಂತಹ ಬಹುಮತವನ್ನ ಹಿಡಿಯಬಹುದು ಅನ್ನೋದು ಲೆಕ್ಕಾಚಾರದ ಆಧಾರದ ಮೇಲೆ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ರಾಮನಗರ ಜಿಲ್ಲೆಗೆ ಭೇಟಿಯನ್ನ ಕೊಡ್ತಿರುವಂತದ್ದು. ನವಿತಾ, ಈಗಾಗಲೇ ನೀವು ಕಾಣಬಹುದಾಗಿದೆ. ಮುಖ್ಯವಾಗಿ ನಾನು ವೇದಿಕೆಯ ಹಿಂಭಾಗದಲ್ಲಿ ಅಂದ್ರೆ ಚನ್ನಪಟ್ಟಣದ ಶೆಟ್ಟಿಹಳ್ಳಿ ಅನ್ನೋ ಒಂದು ಊರಿನ ಪ್ರದೇಶದಲ್ಲಿ, ಅಂದ್ರೆ ಬೃಹತ್ ವಿಶಾಲವಾದಂತಹ ಪ್ರದೇಶದಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ನವಿತಾ, ನೀವು ಕಾಣಬಹುದಾಗಿದೆ. ಇದೇ ಒಂದು ವೇದಿಕೆಯಲ್ಲಿ ನರೇಂದ್ರ ಮೋದಿ ಅವರು ಭಾಗವಹಿಸ್ತಾ ಇರುವಂತದ್ದು. ಅಂದ್ರೆ ನರೇಂದ್ರ ಮೋದಿ ಅವರು ಭಾಗವಹಿಸುವಂತಹ ಒಂದು ವೇದಿಕೆ ಏನಿದೆ, ವೇದಿಕೆಯಲ್ಲಿ ಕಲರ್ಫುಲ್ ಆಗಿ ಅಂದ್ರೆ ಸಂಪೂರ್ಣವಾಗಿ ಕೇಸರಿಮಯವಾಗಿರುವಂತದ್ದು. ಅದೇ ಒಂದು ವೇದಿಕೆಯಲ್ಲಿ ಪ್ರಮುಖವಾಗಿ ನರೇಂದ್ರ ಮೋದಿ ಸೇರಿದಂತೆ ರಾಮನಗರ ಮತ್ತೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ, ಅಂದ್ರೆ ರಾಮನಗರ ಮತ್ತೆ ಮಂಡ್ಯ 2 ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂತ ಬಿಜೆಪಿ ಅಭ್ಯರ್ಥಿಗಳು ಕುಳಿತುಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ, ಆಸನಗಳ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿರುವಂತದ್ದು. ಅದರ ಮುಂಭಾಗದಲ್ಲೇ ಈಗಾಗಲೇ ಸಾರ್ವಜನಿಕರು ಕರೆತರುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಯನ್ನ, ಅಂದ್ರೆ ಸಾರ್ವಜನಿಕರು ಕುಳಿತುಕೊಳ್ಳೋದಕ್ಕೆ ಆಸನಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಅಂದ್ರೆ ರಾಮನಗರ ಜಿಲ್ಲೆ ಸಾಲದಕ್ಕೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಭದ್ರಕೋಟೆಯಾಗಿದೆ. ಅದನ್ನು ಛಿದ್ರ ಮಾಡುವಂತಹ ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ನಾಯಕರು ಶಪಥವನ್ನ ಮಾಡಿದ್ದಾರೆ. ಹಾಗಾಗಿನೇ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ರೀತಿ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗುತ್ತೆ, ಒಂದು ಸಂದೇಶವನ್ನು ಕೊಡಬೇಕಾಗುತ್ತೆ. ಹಾಗಾಗಿನೇ ದೊಡ್ಡ ಮಟ್ಟದಲ್ಲಿ ಜನರನ್ನ ಕರೆತರುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆಸನಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಅಂದ್ರೆ ಒಂದು ರೀತಿ ಸಂಪೂರ್ಣವಾಗಿ ಒಂದು ಕೇಸರಿಮಯವನ್ನು ಮಾಡೋದ್ರ ಮುಖಾಂತರವಾಗಿ ಚನ್ನಪಟ್ಟಣದಲ್ಲಿ ಈಗಾಗಲೇ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಸೋಲನ್ನು ಕಂಡಿದ್ರು. ಈ ಬಾರಿ ಚುನಾವಣೆಯಲ್ಲಿ ಶತಾಯಗತಾಯವಾಗಿ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಶಪಥವನ್ನ ಮಾಡಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರು ಈ ಭಾಗಕ್ಕೆ ಭೇಟಿಯನ್ನು ಕೊಡ್ತಿದ್ದಾರೆ. ವಿಶೇಷವಾಗಿ ನವಿತಾ, ಈಗ ನಾವು ಗಮನಿಸೋದಾದ್ರೆ ಕನಕಪುರ ವಿಧಾನಸಭಾ ಕ್ಷೇತ್ರದ ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಸಚಿವ ಅಶೋಕ್ ಅವರು ಕೂಡ ಅಲ್ಲಿ ಸ್ಪರ್ಧೆಯನ್ನ ಮಾಡಿರುವಂತದ್ದು. ಅಶೋಕ್ ಅವರನ್ನ ಸಂಪೂರ್ಣವಾಗಿ ಗೆಲ್ಲಿಸುವಂತ ನಿಟ್ಟಿನಲ್ಲಿ ವರಿಷ್ಠರು ಕೂಡ ಪಣವನ್ನ ತೊಟ್ಟಿದ್ದಾರೆ. ಹೀಗಾಗಿ ರಾಮನಗರ, ಚನ್ನಪಟ್ಟಣ ಮತ್ತೆ ಮಾಗಡಿ ಹೀಗೆ ಮತ್ತೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಜನ ಏನು 7 ಮಂಡ್ಯದಲ್ಲಿ ವಿಧಾನಸಭಾ ಕ್ಷೇತ್ರಗಳೇನಿದ್ದಾರೆ ಅಷ್ಟು ಜನರನ್ನ ಕರೆತರುವಂತ ನಿಟ್ಟಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಈ ಮುಖಾಂತರವಾಗಿ ಇಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಈ ಭಾಗಕ್ಕೆ ರಾಮನಗರ ಮತ್ತೆ ಮಂಡ್ಯ ಭಾಗದ ಜನರಿಗೆ ಒಂದು ಸಂದೇಶವನ್ನು ಕೊಡುವಂತದ್ದು, ಆ ಮುಖಾಂತರವಾಗಿ ಜನರನ್ನ ಸೆಳೆಯುವಂತದ್ದು. ಮತ್ತೆ ಈ ಭಾಗದಲ್ಲಿ
ಕ್ಷೇತ್ರದಲ್ಲಿ ಬಿಜೆಪಿ ನೆಲೆ ಇಲ್ಲ, ಆದ್ರೂ ಕೂಡ ಒಂದ್ ರೀತಿ ಕಾರ್ಯಕರ್ತರು ಒಂದ್ ರೀತಿ ಚಿಂತಾಗೀಡಾಗಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿ ಅವರು ಈ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಕಾರ್ಯಕರ್ತರಲ್ಲಿ ಒಂದ್ ರೀತಿ ಉತ್ಸಾಹ ಮತ್ತೆ ಉರುಪು ಜಾಸ್ತಿ ಆಗುತ್ತೆ. ಹೀಗಾಗಿ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿ ಕೊಡುವಂತದ್ದು, ಜನರನ್ನ ಸೆಳೆಯುವಂತದ್ದು, ಆ ಮುಖಾಂತರವಾಗಿ ರಾಮನಗರ ಮತ್ತೆ ಮಂಡ್ಯದಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಅಬ್ಬರದ ಪ್ರಚಾರವನ್ನ ಕೈಗೊಳ್ತಾ ಇರುವಂತದ್ದು. ನವಿತಾ, ಹಾಗೆ ಸಂಪರ್ಕದಲ್ಲಿರಿ ಕೃಷ್ಣ. ಇನ್ನು ಕೋಲಾರ ಭಾಗದಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಳಗ್ಗೆ 11:30ಕ್ಕೆ ಪ್ರಚಾರವನ್ನ ಮಾಡ್ತಾರೆ, ಅಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅಲ್ಲಿ ಹೇಗೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಯಾವ ರೀತಿಯಂತ ಟಾರ್ಗೆಟ್ ಅನ್ನ ಇಟ್ಕೊಳ್ಳಲಾಗಿದೆ? ನವಿತಾ, ಕೋಲಾರದಲ್ಲಿ, ಚಿನ್ನದ ನಗರಿ ಕೋಲಾರದಲ್ಲಿ 3 ಜಿಲ್ಲೆಗಳು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಸೇರಿದಂತೆ ಕೋಲಾರದಲ್ಲಿ ಈ 3 ಜಿಲ್ಲೆಗಳ 14ಕ್ಕೂ ಹೆಚ್ಚು ಏನು ಬಿಜೆಪಿ ಅಭ್ಯರ್ಥಿಗಳಿದ್ದಾರೆ ಅವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತಬೇಟೆಯನ್ನ ಮಾಡಲಿದ್ದಾರೆ. ಇಂದು ಕೋಲಾರದ ಹೊರವಲಯದಲ್ಲಿ ಕೆಂದಟ್ಟಿ ಗ್ರಾಮ ಏನ್ ಬರುತ್ತೆ, ಈ ಕೆಂದಟ್ಟಿ ಗ್ರಾಮದ ಹೊರವಲಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರ ಮುಂಭಾಗದಲ್ಲಿ ಬರೋದು, ರಸ್ತೆ ಪಕ್ಕದಲ್ಲಿ ನಿಮಗೆ ಬೃಹತ್ ಸಮಾವೇಶದ ವೇದಿಕೆಯನ್ನ ಸಿದ್ಧ ಮಾಡಿದ್ದಾರೆ. 150 ಎಕರೆ ಜಾಗದಲ್ಲಿ ಸಾಕಷ್ಟು ರೀತಿಯಾದಂತಹ ಸಕಲ ಸಿದ್ಧತೆ ಮಾಡಿಕೊಂಡಿರೋದು. ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ, ನಿಮಗೆ ವೇದಿಕೆಯ ಎಡಭಾಗದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರನೂ ಕೂಡ ಇದೆ. ಇದು ಕೆಲವು ಕಡೆಗೆ ಅಂಬೇಡ್ಕರ್ ಅವರ ಭಾವಚಿತ್ರ ಇರೋದಿಲ್ಲ, ತಮ್ಮ RSS ನ ನಾಯಕರು ಏನಿರ್ತಾರೆ ಆ ನಾಯಕರು ಮತ್ತು ಭುವನೇಶ್ವರಿಯ ಚಿತ್ರಗಳು ಸಹಜವಾಗಿ ಇರುತ್ತೆ. ಈ ಬಾರಿ ಅಂಬೇಡ್ಕರ್ ಅವರ ಭಾವಚಿತ್ರ ಇರೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 1.5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಬೇಸಿಗೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಬೇಸಿಗೆ ಹೊರಗಡೆ ಬಿಸಿಲಲ್ಲಿ ನಿಲ್ಲಬಾರದು ಅಂತ ಹೇಳಿ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. VIP, VVIP ಹೀಗೆ ಬರುವಂತ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ವೇದಿಕೆಯ ಒಳಗಡೆನೆ, ಅಂದ್ರೆ ನಿಮಗೆ ಇರುವಂತ ಏನ್ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆಸನದ ಮೇಲ್ಭಾಗದಲ್ಲಿ ಬಹಳ ಏನು ಬಿಸಿಲು ತೊಂದರೆ ಆಗದೇ ಇರೋ ರೀತಿಯಾದಂತಹ ಆಸನದ ವ್ಯವಸ್ಥೆಯನ್ನು ಮಾಡಿರೋದು. ಮೇಲ್ಭಾಗದಲ್ಲೂ ಕೂಡ ನಿಮಗೆ ಇದರ ಜೊತೆಗೆ ಈ 3 ಜಿಲ್ಲೆಗಳಲ್ಲಿ ಮತಬೇಟೆಯನ್ನ ಮಾಡೋ ಮೂಲಕ, ಯಾಕಂದ್ರೆ 14ಕ್ಕೂ ಹೆಚ್ಚು ಕ್ಷೇತ್ರಗಳೇನು ಬರ್ತದೆ, ಈ 14ಕ್ಕೂ ಹೆಚ್ಚು ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಅರ್ಧ ಗಂಟೆಗಳ ಕಾಲ ಮೋದಿಯವರು ಮಾಡುವಂತಹ ಭಾಷಣ ಏನಿದೆ ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಮೋದಿಯವರ ಬಗ್ಗೆ ಮಾತಾಡಿದಂತ ಹೇಳಿಕೆ ಏನಿದೆ ಸಾಕಷ್ಟು ಚರ್ಚೆ ಆಗಿತ್ತು. ಅನರ್ಹತೆಗೂ ಕೂಡ ಈಗ ಇದು ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ. ಆ ಹೇಳಿಕೆ ಹೊರಹೊಮ್ಮಿದ್ದೆ ಇಲ್ಲಿಂದ, ಕೋಲಾರದಲ್ಲಿ ರಾಹುಲ್ ಗಾಂಧಿ ಅವರು ನೀಡಿದಂತ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ಉತ್ತರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಯಾವ ರೀತಿಯಾಗಿ ಟಾಂಗನ್ನು ಕೊಡ್ತಾರೆ, ಉತ್ತರವನ್ನು ಕೊಡ್ತಾರೆ ಅಂತೇಳಿ. ಯಾಕಂದ್ರೆ ನಿನ್ನೆನೂ ಕೂಡ ಸಾಕಷ್ಟು ರೀತಿಯಾಗಿ ಪ್ರತಿಪಕ್ಷಗಳಿಗೆ, ಅದರಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು 91 ಬಾರಿ ವಿವಿಧ ರೀತಿಯಾಗಿ ನನ್ನನ್ನ ಬೈದಿದ್ದಾರೆ ಅಂತ ಹೇಳಿದ್ರು. ಎಸ್ಪೆಷಲಿ ರಾಹುಲ್ ಗಾಂಧಿ ಅವರು ಹೇಳಿದಂತ ಹೇಳಿಕೆ ಏನಿದೆ, ಅನರ್ಹತೆವರೆಗೂ ಕೂಡ ತಂದು ಕರೆದೊಯ್ದಂತ ಹೇಳಿಕೆ ಏನಿದೆ, ಆ ಹೇಳಿಕೆ ಬಂದಿದ್ದೇ ಇಲ್ಲಿಂದ. ಸೊ ಇಲ್ಲಿ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಬೆಂಗಳೂರಿಂದ ಚೆನ್ನೈ ಹೋಗುವಂತ ಪ್ರಯಾಣಿಕರು ಏನಿದ್ದಾರೆ ಅವರಿಗೆ ಒಂದಷ್ಟು ತೊಂದರೆ ಆಗುತ್ತೆ. ಯಾಕಂದ್ರೆ 2 ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ 75 ತಡೆಯನ್ನು ಮಾಡ್ತಾರೆ. 15 ಕಿಲೋಮೀಟರ್ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮತಬೇಟೆ ಮಾಡಲಿಕ್ಕೆ ಮಹಾನ್ ನಾಯಕರಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಮಿಸಿದ್ದಾರೆ. ಅವರು ಜನರ ಪರವಾಗಿ, ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇದೆ. ನವಿತಾ, ಥ್ಯಾಂಕ್ ಯು ಶರಣು ಹಂಪಿ ಮತ್ತು ಕೃಷ್ಣ ಡೀಟೇಲ್ಸ್ಗೆ. ಇನ್ನು ಕೋಲಾರ ಸಮಾವೇಶ ಬಳಿಕ ಚನ್ನಪಟ್ಟಣಕ್ಕೆ ಮಧ್ಯಾಹ್ನ 1:30ಕ್ಕೆ ಆಗಮಿಸಿದ